ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಚುನಾವಣೆ ಬಲಿತ ಅವಾಗೆಲ್ಲ ಮೋದಿಗೆ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಮೋದಿಗೆ ಅಂತ ಎಂಪಿಗೆ. ಈ ಖಂಡಿತ ನಿಮ್ಮ ಜೊತೆಗೆ ಎಮ್ಎಲ್ಎ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಇಡೀ ಶಿವಮೊಗ್ಗದ ಜನ ನಮ್ಮ ಜೊತೆ ಮಾತಾಡ್ತಾರೆ. ಸಾರ್ವಜನಿಕ ಸಭೆ ಆಗಿದ್ರೆ ಯಾಕೆ ಕೂತ್ ಮಾತಾಡ್ತೀವಿ ಚೆನ್ನಾಗಿ ಕೇಳಿ ಕೇಳ್ತೀವಿ. ಈಗ ಶಿವಮೊಗ್ಗ ನಗರದ ಬಿಜೆಪಿನೇ ಜೊತೆ ಬಂದ್ಬಿಡುತ್ತೆ. ಇಡೀ ಟೀಮೇ ಪಕ್ಷ ಅನ್ನೋ ಹೆಸರು ಇಲ್ಲೇ ಇರ್ಬೋದು. ಈಗ ಎಷ್ಟು ವಾರ್ಡ್ನ ಅಧ್ಯಕ್ಷರು, ಎಷ್ಟು ಶಕ್ತಿ ಕೇಂದ್ರದ ಅಧ್ಯಕ್ಷರು, ಎಷ್ಟು ಜನ ಕಾರ್ಪೊರೇಟರು ಎಲ್ಲ ನಮ್ಮ ಜೊತೆಗೆ ಇವತ್ತು ನೋಡಿದೀವಿ. ನೀವು ಯಾಕೆ ಇವತ್ತು ಇದು ಮಾಡಿದೀಗ ಸ್ವಾಭಾವಿಕ ಪ್ರಸ್ತುತ ಮಾಡೋದು. ಅಲ್ಲಿ ನಿಮ್ಗೆ ಜಾಗ ಸಾಗಲ್ಲ ನಿಮ್ಗೆ ಇದು ಕರೆದಿರೋದು. ಬಿಜೆಪಿಯ ಬಗ್ಗೆ ಟೋಟಲಿ ಆದ ಆಕ್ಷೇಪ ನಿಮ್ಗಿಲ್ಲ. ನಿಮ್ಗಿರೋದು ಕುಟುಂಬ ರಾಜಕಾರಣ ಹೋಗ್ಬೇಕು, ಹೇಳಿದ್ದೀನಿ ಹೋಗೇ ಹೋಗ್ತೀನಿ. ನಾನು ಈ ಪಾರ್ಟಿ ಯಾವ ಪಾರ್ಟಿ ಹೋಗಿ ಹೇಳಿದ್ರಲ್ಲ ಮಾತಾಡ್ತಾ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು. ಇಡೀ ರಾಜ್ಯ ಜವಾಬ್ದಾರಿಯನ್ನು ಕೊಡ್ತೀವಿ ಬನ್ನಿ. ನಾನು ಹೇಳಿದೆ ನೀವು ಸಬ್ಜೆಕ್ಟ್ ಚೇಂಜ್ ಮಾಡ್ಕೊತೀರಾ? ಏನು ಹಿಂದುತ್ವ ಒಪ್ಕೊಂಡ್ರೆ ನಾನು ಬರ್ತೀನಿ. ನಮ್ಮ ರಾಜ್ಯದ ಸಚಿವ ಸಂಪುಟ ಮಂತ್ರಿಗಳು ನಿಮ್ಗೆ ಏನ್ ಮಗನಿಗೆ ಏನ್ ಬೇಕು, ನಿಮ್ಗೆ ಏನ್ ಬೇಕು, ಬಂದ್ಬಿಡಿ ಕಾಂಗ್ರೆಸ್ ಕೊಡ್ತೀವಿ ಹೇಳಿದೆ. ಹಿಂದುತ್ವ ಒಪ್ಕೊಂಡ್ ಬರ್ತೀನಪ್ಪ, ಬರ್ತೀನಿ ನಾನು. ನೋಡಿ, ಕುತ್ತಿಗೆ ಕೊಯ್ದ್ರು ಕೂಡ ಹಿಂದುತ್ವವನ್ನು ಬಿಟ್ಟು ಹೋಗಲ್ಲ. ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ. ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ. ಇದು ಶುದ್ಧೀಕರಣ ಆದ್ಮೇಲೆ ಬಿಜೆಪಿ ಬಿಟ್ಟರೆ ಎಲ್ಲೋಗೋಣ ನಾವು. ಸಾಯತಕ್ಕ ಬಿಜೆಪಿನೇ ಸದ್ಯ ಮಾತಾಡ್ತಾ ಹೇಳಿದ್ರು ಎಲ್ಲರೂ ನಮ್ಮ ಬಿಜೆಪಿನೇ. ಇದ್ರಾಗೆ ನಮ್ಮ ಮನೆ ಶುದ್ಧೀಕರಣ ಮಾಡ್ತೀವಿ, ಬಿಡಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಾನು ಯಡಿಯೂರಪ್ಪನವರು, ಅನಂತ್ ಕುಮಾರ್ ಯಾರೋ 4 ಜನ ಮಾಡಿ ಪಾರ್ಟಿ ಕಟ್ಟಿದ್ದಲ್ಲ. ದಯವಿಟ್ಟು ನಿಮ್ಗೆ 3 ಜನ ಕಟ್ಟಿದ್ರಿ, 5 ಜನ ಕಟ್ಟಿದ್ರು, ನಾನು ಒಪ್ಪಲ್ಲ. ಅದಕ್ಕಿಂತ ಮುಂಚೆ ತಪಸ್ ಮಾಡ್ಬಿಡಿ ಪಾರ್ಟಿ ಕಟ್ಟಿದ್ರು, ಹಿಂದುತ್ವ ಉಳಿಸ್ಬೇಕು. ಆ ಉದ್ದೇಶದಲ್ಲಿ ನಾವು ಹೊರಟಿದ್ರೆ ಯಾರು ಕಾರ್ಪೊರೇಟರ್ ಆಗಬೇಕು, ಮೇಯರ್ ಆಗಬೇಕು, ಎಮ್ಎಲ್ಎ ಆಗಬೇಕು, ಮುಂಚೆ ಆಗಬೇಕಲ್ಲ. ಇಷ್ಟು ವರ್ಷ ಆ ಸಂಘಟನೆಯಲ್ಲಿ ಕೊಟ್ಟಿರಂತ ಸಂಸ್ಕಾರ ಈ ಪಕ್ಷವನ್ನು ಉಳಿಸ್ಬೇಕು, ಈ ಸಿದ್ಧಾಂತ ಉಳಿಸ್ಬೇಕು. ಬರೀ ಮಂದಿ ಅಲ್ಲ, ಅಧಿಕಾರಕ್ಕೆ ಹೋಗ್ಬಿಡ್ಬೋದು. 18 ಜನ ಪಕ್ಷಕ್ಕೆ ತಗೊಂಡ್ರಿ, 30 ಕೋಟಿ ಕೊಟ್ರಿ, ಎಂದು ಬಂದ್ರು, ಸರ್ಕಾರ ಬಂತು, ಹಿಂದುತ್ವ ಉಳಿತ. ಅದಕ್ಕೆ ಹಿಂದುತ್ವ ಉಳಿಸಂತ ಸರ್ಕಾರ ಬರಬೇಕು. ನನ್ನ ಹೇಳಿ ಸ್ವಾಮಿಗಳು ನನ್ನ ಅದೇ ಎರಡು ಕಣ್ಣಿಲ್ಲ, ನಾನು ನೋಡಲಿಲ್ಲ ಪಾಪ ಅವರು. ಆದ್ರೆ ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ. ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಹಿಂದುತ್ವದ ವಿಚಾರದ ಸರ್ಕಾರ ರಾಜ್ಯದಲ್ಲಿ ಬರಬೇಕು, ಬರತ್ತೆ. ಈ ಪ್ರಯತ್ನ ಅಂತ ಸ್ವಾಮಿಗಳ ಆಶೀರ್ವಾದ ಸಿಕ್ಕಿಬಿಟ್ರೆ ನನ್ನ ಜೀವನದಲ್ಲಿ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡುವಂತ 8 ಜನ ಕಾರ್ಯಕರ್ತರಿಗೆ MLC ಇರುತ್ತೆ. ಅವರೆಲ್ಲ ಪಕ್ಷ ಸೇರಿ ಯಾಕೊಬ್ಬರು ಬೇರೆ ಕೊಟ್ಟರು, ಮನೆ ಬಂದವರಿಗೆ ಜಾತಿಯಲ್ಲಿ ಏನೇನಿದ್ರು ಉದಾಹರಣೆ ನಾನು ಕೊಡ್ತಿದ್ದೀನಿ. ನಾನೇನು ಯಾವುದೇ ವ್ಯಕ್ತಿಗಳ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ. ಈ ಪದ್ಧತಿ ಬದಲಾವಣೆ ಆಗಿದೆ. ಒಳ್ಳೆ ಸಭೆ ಮಾಡ್ತೀನಿ. ಇಡೀ ರಾಜ್ಯದ ಕಾರ್ಯಕರ್ತರು, ಪ್ರಮುಖ ಕಾರ್ಯಕರ್ತರು, ಪಾರ್ಟಿ ಕಟ್ಟಿರೋರು ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಭಾರತೀಯ ಜನತಾ ಪಾರ್ಟಿನ ಯಾವತ್ತು ಹೋಗ್ಬೇಕು ಅಂತ ಅವ್ರ ಮನಸ್ಸನ್ನು ಪಡ್ತಾರೆ. ಆ ಚರ್ಚೆ ಮಾಡಿ ಹೋಗ್ಬೇಕು. ಯಾವತ್ತೇ ಮಾಡಿದ್ರು 35 ಸೀಟ್ ನಾವು ಗೆಲ್ತೇವೆ, ಮೆಜಾರಿಟಿ ಬರ್ತೇವೆ. ಗೊತ್ತಿಲ್ಲ ಬಿಜೆಪಿ ಆಗುತ್ತೋ, ಕಾಂಗ್ರೆಸ್ ಆಗುತ್ತೋ, JDS ಆಗುತ್ತೋ, ಪಕ್ಷೇತರ ಆಗುತ್ತೋ ಗೊತ್ತಿಲ್ಲ. ನಾವೊಂದು ಪೂರ್ಣ ಬಹುಮತ. ಒಂದು ಸಮಾಜ ಸವಾಲು, ಒಂದು ಸಮಾಜದವರು ನನಗೆ ನಮ್ಮ ಸಮಾಜಕ್ಕೆ ಈಶ್ವರಪ್ಪ ಮಂತ್ರಿ ಆದಾಗ, MLA ಆದಾಗ ಅನುಕೂಲ ಮಾಡ್ಕೊಟ್ಟಿಲ್ಲ. ಒಬ್ಬರೇ ಇದ್ರೆ ನಾನು ರಾಜಕೀಯ ಎಲ್ಲ ಸಮಾಜಕ್ಕೂ ಮಾಡಿಸ್ಬಿಟ್ಟು ನಾನು ಅಲ್ಲ. ಅದಕ್ಕೆ ಹೇಳ್ತೇನೆ, ನಾನು MLA ಆಗಿದ್ದೆ ಆ ಪಾರ್ಟಿಯಿಂದ, ಮಂತ್ರಿ ಆಗಿದ್ದೆ ಆ ಪಾರ್ಟಿಯಿಂದ. ಆ ಲೆಕ್ಕದಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ. ಈಗ ಆಗ್ತಿಲ್ಲ ಅವರಿಗೆ. ಸರ್ಕಾರದ ತಪ್ಪು, ಶಾಸಕರ ತರಕ ಆಗ್ತಿಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ಅವರಷ್ಟು ಜನ ನಮ್ಮ ಜೊತೆ ಯಾಕೆ ಬಂದ್ರು, ಇವ್ರು ಮಾಡ್ಕೊಡ್ತಾರೆ. ಈ ನಂಬಿಕೆ ಮೇಲೆ ಕಾರ್ಪೊರೇಷನ್ ಕೂಡ
ಪೂರ್ಣ ಬೆಂಬಲ ಕೊಡಕ್ಕೆ ತಯಾರಿದ್ದಾರೆ, ಹೇಳ್ತಾ ಇದ್ದಾರೆ. ನಾವು ಖಂಡಿತ ನಿಮ್ಮ ಜೊತೆಗೆ ಇರ್ತೇವೆ. 3 ದಿನಕ್ಕೆ ನೋಡಿದ್ರಲ್ಲ, ಸಾಗರ ವೃತ್ತದಲ್ಲೆಲ್ಲ ಸೇರ್ಕೊಂಡು ಒಬ್ಬರಿಗಿಂತ ಒಬ್ಬರು, ಮತ್ತೆ ಲೀಡರ್ಗಳು, ಎಲ್ಲಾ ಸಮಾಜದ ಲೀಡರ್ಗಳು, ಎಲ್ಲಾ ಪಕ್ಷದ ನಾಯಕರು, ಬಿಜೆಪಿಯಲ್ಲಿರುವಂತ ಎಲ್ಲಾ ಪದಾಧಿಕಾರಿಗಳು ಇರ್ಬೋದು. ಸದ್ಯಕ್ಕೆ ಯಾರು ಹೇಳಿದ್ರಲ್ಲ, ಮಹಿಳಾ ಮೋರ್ಚಾ ಅಲ್ಲ ಜವಾಬ್ದಾರಿ, ನಾವು ಅವ್ರು ಇಮಿಡಿಯೇಟ್ ಆಗಿ ಹೇಳಿದ್ರು, ಮಹಿಳಾ ಮೋರ್ಚಾ ಅಲ್ಲ, ನಮ್ಮ ಪಕ್ಷದ ಪದಾಧಿಕಾರಿ